ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 9. ನಾಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತ್ತಾಸೀನಂ ಅಸಕ್ತಂ ತೇಷು ಕರ್ಮಸು. ಅನುವಾದ: ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಭಾವಾರ್ಥ: ಈ ಸಂದರ್ಭದಲ್ಲಿ ಭಗವಂತನಿಗೆ ಯಾವ ಕೆಲಸವೂ ಇಲ್ಲ ಎಂದು ಭಾವಿಸಬಾರದು. ಅವನ ದಿವ್ಯ ಜಗತ್ತಿನಲ್ಲಿ ಅವನು ಸದಾ ಕಾರ್ಯನಿರತನಾಗಿರುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ: ಆತ್ಮಾರಾಮಸ್ಯ ತಸ್ಯಾಸ್ತಿ ಪ್ರಕೃತ್ಯ ನ ಸಮಾಗಮ. ಆತನು ಯಾವಾಗಲೂ ತನ್ನ ಶಾಶ್ವತವಾದ ಆನಂದಮಯವಾದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾನೆ. ಆದರೆ ಈ ಐಹಿಕ ಚಟುವಟಿಕೆಗಳಿಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲ. ಐಹಿಕ ಚಟುವಟಿಕೆಗಳನ್ನು ಅವನ ಬೇರೆ ಬೇರೆ ಶಕ್ತಿಗಳು ನಡೆಸಿಕೊಂಡು ಹೋಗುತ್ತವೆ. ಸೃಷ್ಟಿಯಾದ ಜಗತ್ತಿನ ಐಹಿಕ ಕ್ರಿಯೆಗಳ ವಿಷಯದಲ್ಲಿ ಪ್ರಭುವು ಯಾವಾಗಲೂ ತಟಸ್ಥನು. ಈ ತಾಟಸ್ಥ್ಯವನ್ನು ಇಲ್ಲಿ ಉದಾಸೀನವತ್ ಎನ್ನುವ ಪದದಿಂದ ಹೇಳಿದೆ. ಅವನಿಗೆ ಐಹಿಕ ಕ್ರಿಯೆಗಳ ಪ್ರತಿಯೊಂದು ವಿವರದ ಮೇಲೂ ಹತೋಟಿ ಇದೆ. ಆದರೂ ತಟಸ್ಥನಂತೆ ಕುಳಿತಿರುತ್ತಾನೆ. ತನ್ನ ಆಸನದಲ್ಲಿ ಕುಳಿತಿರುವ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ನಿದರ್ಶನವನ್ನು ಕೊಡಬಹುದು. ಅವನ ಆಜ್ಞೆಯಂತೆ ಎಷ್ಟೋ ಸಂಗತಿಗಳು ನಡೆಯುತ್ತವೆ. ಯಾರನ್ನೋ ನೇಣು ಹಾಕುತ್ತಿರುತ್ತಾರೆ, ಯಾರನ್ನೋ ಸೆರೆಮನೆಗೆ ಕಳುಹಿಸುತ್ತಾರೆ, ಮತ್ತೊಬ್ಬರಿಗೆ ಅಪಾರ ಧನವನ್ನು ಕೊಡುತ್ತಾರೆ. ಆದರೆ ಆತನು ತಟಸ್ಥ. ಈ ಲಾಭ ನಷ್ಟಗಳಿಗೂ ಅವನಿಗೂ ಸಂಬಂಧವಿಲ್ಲ. ಹೀಗೆಯೇ ಪ್ರತಿಯೊಂದು ಕ್ರಿಯೆಯಲ್ಲೂ ಭಗವಂತನ ಕೈ ಇದ್ದರೂ ಅವನು ಸದಾ ತಟಸ್ಥ. ವೇದಾಂತ ಸೂತ್ರದಲ್ಲಿ ವೈಷಮ್ಯ ನೈಗೃಣ್ಯೇ ನ, ಆತನು ಐಹಿಕ ಜಗತ್ತಿನ ದ್ವಂದ್ವಗಳಲ್ಲಿ ಸಿಲುಕಿಲ್ಲ ಎಂದು ಹೇಳಿದೆ. ಆತನು ಈ ದ್ವಂದ್ವಗಳಿಗೆ ಅತೀತನು. ಈ ಐಹಿಕ ಜಗತ್ತಿನ ಸೃಷ್ಟಿ ಮತ್ತು ನಾಶಗಳ ವಿಷಯದಲ್ಲಿ ನಿರ್ಲಿಪ್ತನು. ಜೀವಿಗಳು ತಮ್ಮ ಇಂದಿನ ಕ್ರಿಯೆಗಳಿಗೆ ಅನುಗುಣವಾಗಿ ವಿವಿಧ ಜೀವವರ್ಗಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತಾರೆ. ಭಗವಂತನು ಅವರ ವಿಷಯಗಳಲ್ಲಿ ಕೈ ಹಾಕುವುದಿಲ್ಲ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಭಗವಂತ ನಾನು ತಟಸ್ಥನಂತೆ ಕುಳಿತಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಐಹಿಕ ಜಗತ್ತಿರ್ಬೋದು ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಕಾರ್ಯ ಚಟುವಟಿಕೆ ನಡೀತಾ ಇರುತ್ತೆ. ಆದರೆ ಈ ಐಹಿಕ ಜಗತ್ತನ್ನು ಸೃಷ್ಟಿ ಮಾಡೋದಿರ್ಬೋದು, ಅದರ ಪಾಲನೆ ಮಾಡೋದಿರ್ಬೋದು, ಪೋಷಣೆ ಇರ್ಬೋದು, ಅಥವಾ ಅದನ್ನು ಪ್ರಳಯದ ಮುಖಾಂತರ ಅದನ್ನು ನಿರ್ನಾಮ ಮಾಡೋದಿರ್ಬೋದು, ಪ್ರತಿಯೊಂದಕ್ಕೂ ಭಗವಂತನ ಪ್ರತಿನಿಧಿಗಳಂತ ತಗೋಬೋದು ಅಥವಾ ಭಗವಂತನ ಸೇವಕರು ಅಂತ ತಗೋಬೋದು. ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ. ಆದರೆ ಭಗವಂತ ಆ ಕಾರ್ಯಗಳಲ್ಲಿ ಯಾವುದೇ ರೀತಿಯಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ. ಅದರಲ್ಲೂ ಉದಾಸೀನವತ್ ಅನ್ನೋ ಶಬ್ದನ ಭಗವಂತ ಉಪಯೋಗಿಸಿದ್ದಾನೆ. ಈ ಐಹಿಕ ಜಗತ್ತಿನಲ್ಲಿ ಸೃಷ್ಟಿ ಮಾಡೋದಿರ್ಬೋದು ಅಥವಾ ಅದರ ಪೋಷಣೆ ಇರ್ಬೋದು, ಅಥವಾ ಅದನ್ನು ಯಾವ ರೀತಿ ಮುಕ್ತಾಯ ಮಾಡೋದಿರ್ಬೋದು, ಭಗವಂತ ಅದರಲ್ಲಿ ಯಾವುದೇ ರೀತಿ ಆಸಕ್ತಿಯನ್ನು ತೋರಿಸೋದಿಲ್ಲ. ಆದರೆ ಸೃಷ್ಟಿ ಕಾರ್ಯನ ಭಗವಂತನ ಸ್ವಾಂಶ ವಿಸ್ತರಣೆ ಇರ್ಬೋದು, ಅಥವಾ ಭಗವಂತನ ಸೇವಕರಿರ್ಬೋದು, ಅಥವಾ ಭಗವಂತ ಯಾವ ರೀತಿ ಯಾರನ್ನ ಉಪಯೋಗಿಸ್ಕೊಳ್ತಾ ಇರ್ತಾನೆ, ದೇವತೆಗಳಿರ್ಬೋದು, ಅವರೆಲ್ಲ ಯಾವ ರೀತಿ ಭಗವಂತನಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅಂದರೆ ಭಗವಂತನ ರಾಜ್ಯದಲ್ಲಿ ಅವರೆಲ್ಲ ಭಗವಂತನ ಸೇವೆ ಮಾಡ್ತಾ ಭಗವಂತನಿಗೆ ಏನು ಇಷ್ಟ ಆಗುತ್ತೆ, ಅಂದರೆ ಭಗವಂತ ಏನನ್ನ ಸೃಷ್ಟಿ ಮಾಡು ಅಂತ ಹೇಳ್ತಾನೆ, ಬ್ರಹ್ಮ ಇರ್ಬೋದು ಅಥವಾ ಶಿವ ಇರ್ಬೋದು ಅಥವಾ ವಿಷ್ಣು ಇರ್ಬೋದು, ಅವ್ರು ಯಾವ ರೀತಿ ಭಗವಂತನಿಗೆ ಸಹಾಯ ಮಾಡ್ತಾ ಇರ್ತಾರೆ ಅಂದರೆ ಈ ಐಹಿಕ ಲೋಕ ಯಾವ ರೀತಿ ನಡೀತಾ ಇದೆ, ಈ ಐಹಿಕ ಚಟುವಟಿಕೆಗಳು ಯಾವ ರೀತಿ ಇರುತ್ತೆ, ಭಗವಂತನ ಶಕ್ತಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಇಲ್ಲಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ನಮಗೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನ್ಯಾಯಾಧೀಶರ ಉದಾಹರಣೆನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ
ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ ಇರ್ಬೋದು, ಅಥವಾ ಸೆಕೆಂಡ್ ಸಿವಿಲ್ ಕೋರ್ಟ್ ಅಂತ ಇರ್ಬೋದು, ಯಾವುದೇ ಕೋರ್ಟ್ಗೆ ಹೋದರೂ ಅದರಲ್ಲಿ ಒಬ್ಬರು ನ್ಯಾಯಾಧೀಶರು ಇರ್ತಾರೆ. ಅಂದರೆ ನ್ಯಾಯಾಧೀಶರು ನ್ಯಾಯವನ್ನು ತೀರ್ಮಾನ ಮಾಡ್ತಕ್ಕಂಥವ್ರು. ಮತ್ತು ವಕೀಲರನ್ನು ನಾವು ಸಾಕಷ್ಟು ಜನಗಳನ್ನು ನಾವು ನೋಡ್ತಾ ಇರ್ತೀವಿ. ಕೋರ್ಟಿನ ಆವರಣದಲ್ಲಿ ನಾವು ಒಳಗಡೆ ಹೋಗಿದ ತಕ್ಷಣ ಎಲ್ಲರೂ ಕರಿ ಕೋಟ್ ಹಾಕ್ಕೊಂಡಿರ್ತಕ್ಕಂಥ ವಕೀಲರು ನಮಗೆ ಸಿಗ್ತಾರೆ, ಎದುರುಗಡೆ ಸಿಗ್ತಾ ಇರ್ತಾರೆ. ಆದರೆ ನ್ಯಾಯಾಧೀಶರು ಸಿಗೋದಿಲ್ಲ. ನ್ಯಾಯಾಧೀಶರು ಬರೋದೇ ಒಂದು ಸಮಯ ಇರುತ್ತೆ, ಬಂದು ಅವ್ರು ಕೂತ್ಕೊಳ್ಳೋದು ಕೆಲವು ನಿಮಿಷಗಳಿರ್ಬೋದು ಅಥವಾ ಕೆಲವು ಗಂಟೆಗಳು ಮಾತ್ರ ಕೂತ್ಕೊಳ್ತಾರೆ, ತೀರ್ಮಾನ ಕೊಟ್ಬಿಟ್ಟು ಮತ್ತೆ ಹೊರಟೋಗ್ತಾರೆ. ಆದರೆ ಅವರು ಬರೋದಾಗಲಿ ಹೋಗೋದಾಗಲಿ, ವಕೀಲರ ವಾದ ವಿವಾದ ಏನೇ ಇದ್ದರೂ ಕೂಡ ಅವರು ಎಷ್ಟು ಸಮಯ ಅವ್ರಿಗೋಸ್ಕರ ಏನು ತೀರ್ಮಾನ ಮಾಡ್ತಾರೆ ಅಂದರೆ ಅವ್ರಿಗೋಸ್ಕರ ನಿಗದಿಪಡಿಸ್ಕೊಳ್ತಾರೆ ಅಂದರೆ ಕೇವಲ ಒಂದು ಕೇಸು ಅಥವಾ ಏನು ಒಂದು ವಿಷಯದ ಬಗ್ಗೆ ಚರ್ಚೆ ಎಷ್ಟು ನಿಮಿಷ ಆಗಬೇಕು, ಅದು ಯಾವ ರೀತಿ ಮಾಡ್ತಾ ಇರ್ತಾರೆ ಈ ವಕೀಲರು, ಅವ್ರಿಗೆ ಮೊದಲೇ ಗೊತ್ತಾಗ್ಬಿಡತ್ತಂತೆ. ಸಾಮಾನ್ಯವಾಗಿ ನಾವು ತಿಳ್ಕೊಂಡ ಹಾಗೆ ಜಡ್ಜ್ ಬಂದಾಗ ಪ್ರತಿಯೊಬ್ಬರು ಎದ್ದು ನಿಂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಜಡ್ಜ್ ಕೂತ್ಕೊಂಡಾಗ ನಾವೆಲ್ಲ ಕೂತ್ಕೊಳ್ತೀವಿ. ಆದರೆ ಜಡ್ಜ್ ಬಂದು ಕೂತ್ಕೊಂಡಾಗ ಅವರು ನೋಡ್ತಾರಂತೆ ಒಂದು ಸಾರಿ ಯಾವ್ಯಾವ ವಕೀಲರು ಯಾವ್ಯಾವ ರೀತಿ ಮಾತಾಡ್ತಾರೆ, ಅಲ್ಲಿ ಬಂದಿರತಕ್ಕಂಥ ಫಿರ್ಯಾದಿಗಳು ಅಂದರೆ ಯಾವ ರೀತಿ ಏನೇನು ತಪ್ಪು ಮಾಡಿರ್ತಕ್ಕಂಥವ್ರು ಅಥವಾ ಕೈದಿಗಳಿರ್ಬೋದು, ಅವ್ರು ಯಾವ ರೀತಿ ನಿಂತ್ಕೊಂಡಿದ್ದಾರೆ, ಅವರ ಆವ ಭಾವ ನೋಡ್ತಾ ನಂತರ ಈ ವಕೀಲರ ವಾದ ವಿವಾದ ಗಮನಿಸ್ತಾನೆ ಅವ್ರು ತೀರ್ಮಾನ ಕೊಟ್ಬಿಡ್ತಾರಂತೆ. ಅಂದರೆ ಅಷ್ಟು ಎಕ್ಸ್ಪರ್ಟ್ ಆಗಿರ್ತಾರಂತೆ ನ್ಯಾಯಾಧೀಶರು. ಆದರೆ ಇಲ್ಲಿ ಭಗವಂತನಿಗೆ ಯಾತಕ್ಕೆ ಈ ನ್ಯಾಯಾಧೀಶರ ಬಗ್ಗೆ ಕೊಡ್ತಾ ಇದ್ದಾರೆ ಉದಾಹರಣೆ ಪ್ರಭುಪಾದರಂದರೆ, ಭಗವಂತ ಯಾವುದೇ ಲೋಕದಲ್ಲಿರಲಿ, ಎಲ್ಲೇ ಇರಲಿ, ಆತ ಆನಂದಮಯವಾಗಿರ್ತಾನೆ, ಯಾವಾಗಲೂ ಸಂತೋಷವಾಗಿರ್ತಾನೆ, ಸುಖಮಯವಾಗಿರ್ತಾನೆ, ಶಾಶ್ವತವಾಗಿರ್ತಾನೆ. ಅಂಥ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಮಾತ್ರ ಭಗವಂತ ಭಾಗವಹಿಸ್ತಾ ಇರ್ತಾನೆ. ಆದರೆ ಈ ಐಹಿಕ ಜಗತ್ತಿನಲ್ಲಿ ಭಗವಂತನಿಗೆ ಯಾವುದೇ ರೀತಿ ಆಸಕ್ತಿ ಇರಲ್ಲ. ಅದಕ್ಕೆ ಅಸಕ್ತಂ ಅಂತ ಈ ಶಬ್ದ ಕೂಡ ಉಪಯೋಗಿಸಿದ್ದಾರೆ ಈ ಶ್ಲೋಕದಲ್ಲಿ ಭಗವಂತ. ಸೊ ಉಚ್ಚ ನ್ಯಾಯಾಧೀಶರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾರೆ, ಅದೇ ರೀತಿ ಭಗವಂತ ಕೂಡ ತನ್ನ ಲೋಕದಲ್ಲಿ ಇದ್ಕೊಂಡು ತನ್ನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಮಹಾವಿಷ್ಣು ಇರ್ಬೋದು, ನಾರಾಯಣ ಇರ್ಬೋದು, ಸಂಕರ್ಷಣ ಇರ್ಬೋದು, ಪ್ರದ್ಯುಮ್ನ ಇರ್ಬೋದು, ಇವರೆಲ್ಲ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ ಅಂದರೆ, ನಂತರ ದೇವತೆಗಳು ಕೂಡ ಭಗವಂತನ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಂತರ ಭಗವಂತನ ಪ್ರತಿನಿಧಿಗಳಾಗಿ ಭಗವಂತನ ಶುದ್ಧ ಭಕ್ತರು ಕೂಡ ಇಲ್ಲಿ ಈ ಐಹಿಕ ಪ್ರಪಂಚಕ್ಕೆ ಬರ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಈ ಭಾವಾರ್ಥದಲ್ಲಿ, ಸುಂದರವಾದ ಭಾವಾರ್ಥದಲ್ಲಿ ಕೊನೆಯ 2 ಸಾಲನ್ನು ನಾನು ಮತ್ತೆ ಉಚ್ಚಾರಣೆ ಮಾಡ್ತೀನಿ. ಅದನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ. ಯಾಕಂದರೆ ಜೀವಿಗಳು ತಮ್ಮ ಇಂದಿನ ಕ್ರಿಯೆಗಳಿಗೆ ಅನುಗುಣವಾಗಿ ವಿವಿಧ ಜೀವ ವರ್ಗಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತಾರೆ. ಭಗವಂತನು ಅವರ ವಿಷಯಗಳಲ್ಲಿ ಕೈ ಹಾಕೋದಿಲ್ಲ. ಯಾತಕ್ಕೆ ಈ ಐಹಿಕ ಸೃಷ್ಟಿಯಲ್ಲಿ ನಾವು ನೋಡೋ ಹಾಗೆ ಬೇರೆ ಬೇರೆ ಜೀವಿಗಳು ಅಂದರೆ ಮನುಷ್ಯರಿರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಗಿಡ ಮರ ಇರ್ಬೋದು, ಇದೆಲ್ಲ ಬೇರೆ ಬೇರೆ ಜೀವಿಗಳು ಯಾವ್ಯಾವ ರೀತಿ ಬೇರೆ ಬೇರೆ ಶರೀರನ ತಗೊಂಡು ಅವ್ರು ಯಾತಕ್ಕೆ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಕಷ್ಟ ಅಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ಯೋಚನಾ ಶಕ್ತಿ ಜಾಸ್ತಿ ಇರುತ್ತೆ, ಅದಕ್ಕೆ ನಮ್ಗೆ ಅರ್ಥ ಆಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಆದರೆ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಗಿಡ ಮರ ಇರ್ಬೋದು, ಇದೆಲ್ಲ ಏನಾಗುತ್ತೆ ಅಂದರೆ ಅವಕ್ಕೆ ಅಷ್ಟೊಂದು ಡೆವಲಪ್ಡ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ, ಅಂದರೆ ಪ್ರಜ್ಞೆ ಅವ್ರಿಗಿನ್ನೂ ಬೆಳೆದಿರೋದಿಲ್ಲ ಜಾಸ್ತಿ. ಅದಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ ಅಂದರೆ ನಾವು ಗಿಡ ಮರ ಕಟ್ ಮಾಡಿದ್ರು ಕೂಡ ಅದಕ್ಕೇನು ಅಷ್ಟೊಂದು ನೋವಾಗೋದಿಲ್ಲ. ಅದೇ ಮನುಷ್ಯನಿಗೆ ಏನಾದ್ರು ಸಣ್ಣ ಒಂದು ಪಿನ್ ಚುಚ್ಕೊಂಡ್ರು ಕೂಡ ಎಷ್ಟು ನೋವಾಗುತ್ತೆ. ಆದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ಈ ಚಕ್ರದಿಂದ ಬಿಡುಗಡೆ ಆಗೋದಕ್ಕೆ ನಮಗೊಂದು ಅವಕಾಶ ಇರುತ್ತೆ. ಆದರೆ ಪಶು ಪಕ್ಷಿಗಳಲ್ಲಾಗಲಿ ಉಳಿದಿರ್ತಕ್ಕಂಥ 80 ಲಕ್ಷ ಜೀವರಾಶಿಗಳಲ್ಲಿ ಅವಕ್ಕೆ ಅಂದರೆ ಆ ವರ್ಗದಲ್ಲಿರ್ತಕ್ಕಂಥ ಜೀವಿಗಳಿಗೆ ಯಾವುದೇ ರೀತಿಯಲ್ಲಿ ಭಗವದ್ಗೀತೆ ಆಗಲಿ ಅಥವಾ ಈ ಐಹಿಕ ಪ್ರಪಂಚ ಆಗಲಿ ಇದನ್ನು ನೋಡ್ಕೊಳ್ತಕ್ಕಂಥ ಉಸ್ತುವಾರಿಗಳ ಬಗ್ಗೆ ಆಗಲಿ ಅವ್ರಿಗೆ ಯಾವುದೇ ರೀತಿಯಲ್ಲೂ ವಿಷಯ ಗೊತ್ತಿರೋದಿಲ್ಲ, ಗೊತ್ತಾಗೋದಿಲ್ಲ ಅವ್ರಿಗೆ. ಅದನ್ನು ಇಲ್ಲಿ ಪ್ರಭುಪಾದರು ಕೊನೆಯ 2 ಸಾಲಿನಲ್ಲಿ ಯಾವ ರೀತಿ ನಾವು ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ನಾವು ಪಡೆದಿರ್ತೀವಿ, ಅದಕ್ಕೆ ತಕ್ಕನಾಗಿ ನಾವು ನಟನೆ ಮಾಡ್ತಾ ಇರ್ತೀವಿ. ನಾವು ನೋಡಿರ್ತೀವಿ ಸಿನಿಮಾದಲ್ಲಿ ಅಥವಾ ಡ್ರಾಮಾದಲ್ಲಿ ಅವರು ವೇಷಭೂಷಣದಲ್ಲಿ ಯಾವ ರೀತಿ ಅವರು ಮೇಕಪ್ ಮಾಡ್ಕೊಂಡು ಬರ್ತಾರೆ ಅಂದರೆ ಅವರ ನಿಜ ರೂಪ ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ. ಅದೇ ರೀತಿ ನಾವು ಇಲ್ಲಿ ಯಾವಾಗ ನಾವು ಈ ಐಹಿಕ ಲೋಕಕ್ಕೆ ಬರ್ತೀವಿ, ಪ್ರಾಣಿ ಶರೀರ ತೊಗೋಬೋದು ಅಥವಾ ಪಶು ಶರೀರ ಅಥವಾ ಮಾನವ ರೂಪ ತೊಗೊಂಡಿರ್ಬೋದು. ಆದರೆ ಏನಾಗುತ್ತೆ ಅಂದರೆ ನಾವು ಒರಿಜಿನಲ್ ಆಗಿ ನಾವು ಯಾರು ಅನ್ನೋದನ್ನೇ ನಾವು ಮರ್ತುಬಿಟ್ಟಿರ್ತೀವಿ. ಕೆಲವು ಸಾರಿ ನಾವು ಹೇಳ್ತೀವಿ ಎಂಥ ಆ್ಯಕ್ಟ್ ಮಾಡ್ತಾರಪ್ಪ ಇವರು ಅಂತ. ಅಂದರೆ ಅವರು ಆ್ಯಕ್ಟಿಂಗಲ್ಲಿ ಆ ರೀತಿ ಪರಾಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತೀವಿ. ಅದೇ ರೀತಿ ನಾವು ಯಾವಾಗ ಈ ಐಹಿಕ ಶರೀರ ತಗೊಳ್ತೀವಿ, ಶರೀರನೇ ನಾನು, ಈ ಲೋಕನೇ ನಂದು ಅಂತ ಯಾವ ರೀತಿ ಮೈ ಮರ್ತು ಬಿಟ್ಟಿದ್ದೀವಿ ಅಂದರೆ ಅದು ಲೆಕ್ಕನೇ ಇಲ್ಲದೆ ಇರತಕ್ಕಂಥ ಅಷ್ಟೊಂದು ಕೋಟ್ಯಾನುಕೋಟಿ ವರ್ಷಗಳಲ್ಲಿ ಕೂಡ ನಾವು ಈ ರೀತಿ ನಟನೆ ಮಾಡ್ತಾನೇ ಇದ್ದೀವಿ. ಅದನ್ನು ನಾವು ಮುಕ್ತಾಯ ಮಾಡಬೇಕು ಅಂದರೆ ನಮ್ಮ ಆಧ್ಯಾತ್ಮಿಕ ಶರೀರನ ನಾವು ಪಡ್ಕೋಬೇಕಾದ್ರೆ ನಮಗೆ ಭಗವದ್ಗೀತೆ ಬಹಳ ಅವಶ್ಯಕತೆ ಇರುತ್ತೆ. ಆದ ಕಾರಣ ನಾವು ಭಗವದ್ಗೀತೆಯನ್ನು ನಂತರ
ಭಗವಂತನ ಹೇಳಿಕೆಗಳನ್ನು ನಾವು ಕೇಳ್ತಾ ಭಗವಂತ ಯಾವ ರೀತಿ ಉಪದೇಶ ಮಾಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಭಗವಂತನ ಪ್ರತಿನಿಧಿಗಳು ಯಾವ ರೀತಿ ನಮಗೆ ಭಾವಾರ್ಥನ ಅರ್ಥ ಆಗೋ ರೀತಿಯಲ್ಲಿ ಉದಾಹರಣೆ ಸಮೇತ ಎಲ್ಲ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಮತ್ತೆ ಮತ್ತೆ ಪಠನ ಮಾಡ್ತಾ ಇದ್ದಾಗ ನಾವು ಕೂಡ ಈ ಐಹಿಕ ಲೋಕದಲ್ಲಿ ಯಾತಕ್ಕೆ ನಾವು ಇಷ್ಟೊಂದು ಕಷ್ಟಪಡಬೇಕು, ಆದರೆ ಭಗವಂತ ನಮ್ಮ ವಿಷಯದ ಬಗ್ಗೆ ಯಾವುದೇ ರೀತಿ ಕೈ ಹಾಕೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಭಗವಂತ ನಮಗೆ ಬಲವಂತ ಮಾಡೋದಿಲ್ಲ, ನೀವು ಈ ಶರೀರನ ತೊಗೊಂಡು ಇಲ್ಲಿ ಕಷ್ಟಪಡ್ತೀರಾ ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ಅದು ನಮ್ಮ ಇಚ್ಛೆಗೆ ಅನುಗುಣವಾಗಿ ಭಗವಂತ ನಮ್ಮ ಕೆಲಸನ ಸುಗಮವಾಗಿ ನಡ್ಕೊಂಡು ಹೋಗಲಿ ಅನ್ನೋ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಕಳಿಸ್ತಾನೆ ಹೊರತು ಯಾವುದೇ ರೀತಿ ಬಲಾತ್ಕಾರ ಮಾಡೋದಿಲ್ಲ, ಅಂದರೆ ಬಲವಂತ ಕೂಡ ಮಾಡೋದಿಲ್ಲ. ಆದರೆ ನಾವು ಎಷ್ಟು ಮೂರ್ಖರಾಗಿದ್ದೀವಿ ಅಂದರೆ ಭಗವಂತನ ಕಡೆ ನಾವು ನೋಡ್ತಾ ಇಲ್ಲ, ಭಗವಂತನ ವಾಣಿಯನ್ನು ನಾವು ಪಠನ ಮಾಡ್ತಾ ಇಲ್ಲ, ಅಥವಾ ಭಗವಂತನ ಉಪದೇಶನ ನಾವು ಕೇಳ್ತಾ ಇಲ್ಲ. ಆದ ಕಾರಣ ನಾವು ಈಗಲಾದರೂ ಮನುಷ್ಯ ಜನ್ಮ ಸಿಕ್ಕಿದೆ, ನಮಗೆ ಭಗವದ್ಗೀತೆ ಸಿಕ್ಕಿದೆ, ನಮ್ಮ ಕೈಲಿ ಶುದ್ಧ ಭಕ್ತರ ಅನುವಾದ ಭಾವಾರ್ಥ ನಮಗೆ ಸಿಕ್ಕಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಭಗವಂತನ ಕಡೆ ಮುಖ ಮಾಡೋಣ, ಭಗವಂತನ ವಿಷಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ, ನಾವು ಶುದ್ಧ ಭಕ್ತರಾಗೋದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ. ನಂತರ ಮುಂದಿನ ಶ್ಲೋಕ ಬಹಳ ಮುಖ್ಯವಾದದ್ದು, ಅದನ್ನು ನಾಳೆ ನಾವು ಚರ್ಚೆ ಮಾಡೋಣ. ಹರೇ ಕೃಷ್ಣ.